ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ನಾನು ಸಹಿತ ಪೂಜೆ ಮಾಡ್ತಾ ಇದ್ದೀನಿ. ಪಾಪುಗೆ 2 ಮಂತ್ ಕಂಪ್ಲೀಟ್ ಆಗಿದೆ. ನಾವು 3 ಮಂತ್ ಬಿದ್ದಾಗ ನಾವು ಪೂಜೆ ಮಾಡ್ತೀವಿ, ಏನು ತೊಂದರೆ ಆಗೋದಿಲ್ಲ. ಒಬ್ಬೊಬ್ಬರು 5 ಮಂತ್ವರೆಗೂ ಸಹಿತ ಒಬ್ಬೊಬ್ಬರು ಪೂಜೆ ಮಾಡೋದಿಲ್ಲ. ಡೆಲಿವರಿ ಆದ ನಂತರ ನಾವು ಸೂತ್ಕ ತಗೊಳ್ತೀವಲ್ವ, ಸೂತ್ಕ ತಗೊಂಡ ನಂತರ ಏನೂ ಆಗೋದಿಲ್ಲ ಅಂತ ನಾವು ಪೂಜೆನ ಮಾಡ್ತೀವಿ ಫ್ರೆಂಡ್ಸ್. ಬನ್ನಿ ಇವತ್ತು ನಾನು ಪೂಜೆನ ಯಾವ ರೀತಿ ಮಾಡ್ತೀನಿ ಮತ್ತು ನಮ್ಮನೆ ಹಬ್ಬ ಯಾವ ರೀತಿಯಾಗಿರುತ್ತೆ ಅಂತ ತೋರಿಸ್ತೀನಿ. ಹಾಗೆ ಸಿಂಪಲ್ಲಾಗಿ ತೋರಣನ ಕಟ್ತಾ ಇದ್ದಾರೆ. ನನ್ನ ಹಸ್ಬೆಂಡು ಗಾಡಿಗೆ ಹೋಗ್ತಾರಲ್ವಾ, ಡ್ಯೂಟಿಗೆ ಹೋಗೋದ ಹತ್ರ ಅಲ್ಲಿ ಮಾವಿನ ಮರ ಇದೆ, ತುಂಬ ಚೆನ್ನಾಗಿದೆ ಮಾವಿನ ಮರ, ಸ್ಟಾರ್ ಫ್ರೂಟು ಅದೆಲ್ಲ ಇದೆ. ಇವಾಗ ಸದ್ಯಕ್ಕೆ ಮಾವಿನ ಎಲೆ ತೊಗೊಂಬಂದು ತೋರಣ ಕಟ್ತಾ ಇದ್ದಾರೆ ನೋಡಿ. ಇವಾಗ ನನ್ನ ಹಸ್ಬೆಂಡು ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಾ ಇದ್ದಾರೆ, ತೋರಣ ಕಟ್ಟೋದು ಮತ್ತು ಏನೇನಾದ್ರು ಸ್ವಲ್ಪ ಕೆಲಸ ಹೇಳ್ತಾ ಇದ್ದರೆ ಮಾಡ್ತಾ ಇರ್ತಾರೆ. ಒಬ್ಬೊಬ್ಬರು ಇದ್ದಾಗ, ಪಾಪ ಹೆಂಗಸರು ಇದ್ದಾಗ ಹಸ್ಬೆಂಡು ಸ್ವಲ್ಪ ಹೆಲ್ಪ್ಫುಲ್ ಮಾಡಿದರೆ ಅವ್ರಿಗೂ ಸಹಿತ ಸ್ವಲ್ಪ ಖುಷಿಯಾಗುತ್ತೆ. ನನ್ನ ಹಸ್ಬೆಂಡು ಹಾಗೆ ತೋರಣ ಕಟ್ತಾ ಇದ್ದಾರೆ, ಸಣ್ಣ ಪುಟ್ಟ ಇದು ಸಹಿತ ಮಾಡ್ತಾ ಇದ್ದಾರೆ. ಇಲ್ಲಿ ತಾಳಿ ಹಾಕಿ ಅಂತ ಎಷ್ಟೋ ಜನ ದಿನಾ ವಿಡಿಯೋಸಲ್ಲಿ ಹೇಳ್ತಾ ಇದ್ರಿ, ಕತ್ತಲ್ಲಿ ತಾಳಿ ಇಲ್ಲ ಸಿಸ್ಟರ್, ಚೆನ್ನಾಗಿ ಕಾಣೋದಿಲ್ಲ, ತಾಳಿ ಹಾಕೊಳ್ಳಿ, ಯಾಕೆ ತಾಳಿ ಹಾಕೊಳ್ಳೋದಕ್ಕೆ ಇಷ್ಟ ಇಲ್ವಾ, ಹಾಗೆ ಹೀಗೆ ಅಂತ ಏನೇನೋ ಕಮೆಂಟ್ ಮಾಡ್ತಾ ಇದ್ರಿ. ಫೈನಲ್ ಆಗಿ ಇವತ್ತು ಸಹಿತ ತಾಳಿ ಹಾಕ್ಕೊಂಡಿದ್ದೀನಿ. ಇದ್ರ ಬಗ್ಗೆ ನಾನು ಮುಂದೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಇದು ಗೋಲ್ಡಾ ಉಮಾ ಗೋಲ್ಡ ಅಂತ ನಾನು ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್. ಇವಾಗ ಬನ್ನಿ ಬೇಗ ಕೆಲಸ ಮಾಡ್ಕೊಂಡ್ಬಿಡೋಣ, ಚೆನ್ನಾಗಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಸಿಂಪಲಾಗಿ ಪೂಜೆ ಮಾಡ್ತೀವಿ ನಾವು, ಲಕ್ಷ್ಮಿನ ಕೂಡಿಸ್ಬಿಟ್ಟೇನು ಪೂಜೆ ಮಾಡೋದಿಲ್ಲ. ಯಾವಾಗಲೂ ನಾವು ಅದನ್ನು ನಡೆಸ್ಕೊಂಬಂದರೆ ಮಾತ್ರ ಮಾಡಬೇಕು. ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಮಾಡ್ಕೋಬೇಕಾಗುತ್ತೆ. ನನಗೆ 2 ಮಕ್ಕಳನ್ನ ಮೇಂಟೈನ್ ಮಾಡೋದೇ ಸ್ವಲ್ಪ ಕಷ್ಟ ಆಗ್ತಿದೆ, ಅದಕ್ಕೋಸ್ಕರನೇ ಇಲ್ಲಿ ನಾನು ಸಿಂಪಲಾಗೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ವರ್ಷ ಯಾವ ರೀತಿ ಮಾಡ್ತೀವಿ ನೋಡಿ ಅದೇ ರೀತಿ ಮಾಡ್ತೀವಿ. ಸ್ನಾನ ಎಲ್ಲ ಆಯಿತು. ಹಾಗೆ ಓಲೆನೂ ಸಹಿತ ಹಾಕ್ಕೊಂಡಿದ್ದೀನಿ. ಸ್ವಲ್ಪ 3 ಗ್ರಾಮಿಂದ ಓಲೆ ಇದು, ಚೆನ್ನಾಗಿದೆ, ಅದನ್ನು ಸಹಿತ ಹಾಕ್ಕೊಂಡಿದ್ದೀನಿ. ಇವಾಗ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಎಲ್ಲ ಫೋಟೋಸು ತೆಗೆದ್ಬಿಟ್ಟು ನೀಟಾಗಿ ಒರೆಸಿ ಕುಂಕುಮ ಎಲ್ಲ ಹಚ್ಕೊಳ್ತಾ ಇದ್ದೀನಿ. ಮಾಮೂಲಿ ವಾರ ಹೆಂಗೆ ಮಾಡ್ತೀವಿ ನೋಡಿ ಅದೇ ರೀತಿ ಮಾಡ್ತೀವಿ. ಸ್ವಲ್ಪ ಇದು ಏನಪ್ಪ ಬಳೆ ಮತ್ತು ಜಾಕೆಟಿನ ಪೀಸು ಅದೆಲ್ಲ ಹಾಕಿ ಮಾಡ್ತೀವಿ. ನೀವು ಯಾವ ರೀತಿ ಮಾಡ್ತೀರೋ? ಒಬ್ಬೊಬ್ಬರು ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ. ನಮ್ಮನೆ ಹತ್ರ ಎಲ್ಲ ಅವರು ಸಹಿತ ಕರೆದೋಗಿದ್ದಾರೆ ಪೂಜೆಗೆ ಬನ್ನಿ ಅಂತ, ನಾನು ಸಹಿತ ಹೋಗಬೇಕು ಫ್ರೆಂಡ್ಸ್. ಮತ್ತು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ಮುಂದೆ ನೋಡ್ತಾ ಹೋಗಿ. ನಾನು ಇವತ್ತು ಸ್ಯಾರಿ ಹಾಕ್ಕೊಂಡಿದ್ದೀನಿ, ವಿಡಿಯೋದಲ್ಲಿ ತೋರಿಸ್ತೀನಿ. ನನಗೆ ಸ್ಯಾರಿ ಹಾಕೊಳ್ಳೋದು ಅಂದರೆ ಇಷ್ಟ ಆಗುತ್ತೆ, ಆದರೆ ಹಾಕೊಳ್ಳೋದಕ್ಕೆ ಬಿಡೋದಿಲ್ಲ ಫ್ರೆಂಡ್ಸ್. ಅದೇನೋ ಗೊತ್ತಿಲ್ಲ, ಎಷ್ಟೇ ಟ್ರೈ ಮಾಡಿದರೂ ಸಹಿತ ಸ್ಯಾರಿ ಹಾಕೊಳ್ಳೋದಕ್ಕೆ ಬಿಡೋದಿಲ್ಲ. ಇನ್ಮೇಲೆ ಸ್ಯಾರಿ ಉಟ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು. ಮುಂದೆ ನಾನು ಒಬ್ಬಳೇ ಸ್ಯಾರಿ ಹಾಕ್ಕೊಂಡಿದ್ದೀನಿ, ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಸಿಂಪಲ್ಲಾಗಿರೋದನ್ನು ಹಾಕ್ಕೊಂಡಿದ್ದೀನಿ. ಸ್ಯಾರಿ ಹಾಕ್ಕೊಂಡ್ರೆ ನನಗೆ ಕೆಲಸ ಮಾಡೋದಕ್ಕೂ ಸಹಿತ ಆಗೋದಿಲ್ಲ, ನಡೆಯೋದಕ್ಕೆ ಬರೋದಿಲ್ಲ ಫ್ರೆಂಡ್ಸ್ ಸ್ಯಾರಿ ಹಾಕ್ಕೊಂಡ್ರೆ. ಅದಕ್ಕೆ ನಮ್ಮ ಅತ್ತೆ ಹೇಳ್ತಾ ಇರ್ತೀವಿ, ಸ್ಯಾರಿ ಹಾಕೋ, ಊರಿಗೆ ಹೋದ ತಕ್ಷಣ ಹೇಳ್ತಾ ಇರ್ತಾರೆ, ಹಬ್ಬಕ್ಕೆಲ್ಲ ಹೋಗ್ತಾ ಇರ್ತೀವಲ್ವ, ಸ್ಯಾರಿ ಹಾಕೋ ಅಂತ. ಅದಕ್ಕೆ ಇನ್ನು ಮುಂದೆ ರೂಢಿ ಮಾಡ್ಕೊಳ್ಬೇಕಾಗುತ್ತೆ. ಊರಿಗೆ ಅಲ್ಲಿ ಇಲ್ಲಿ ದೇವಸ್ಥಾನಕ್ಕೆ ಎಲ್ಲ ಹೋಗ್ತಾ ಇರ್ತೀವಲ್ವ, ಸ್ಯಾರಿ ಉಡಬೇಕಾಗುತ್ತೆ. ಪಾಪು ನಾಮಕರಣಕ್ಕೆ ಎಲ್ಲ ನಡೆಯೋದಕ್ಕೆ ಅಷ್ಟೊಂದು ಬರೋದಿಲ್ಲ ನನಗೆ ಸ್ಯಾರಿ ಉಟ್ಕೊಂಡ್ರೆ. ಎಲ್ಲದೂ ಸಹಿತ ರೂಢಿ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ ಹೂವು ಇದು ಬಂದುಬಿಟ್ಟು ಕೆಳಗಡೆ ಟೆಂಪೋದಲ್ಲಿ ಬಂದಿದ್ರಂತೆ 50 ರೂಪಾಯಿಗೆ ನೋಡಿ 1 kg ಹೂವು ಕೊಟ್ಟಿದ್ದಾರೆ. ಎಲ್ಲ ಮಿಕ್ಸಲ್ಲಿ ಇಸ್ಕೊಂಬಂದಿದ್ದಾರೆ ಅಮ್ಮ. ತುಂಬ ಚೆನ್ನಾಗಿದೆ. ರೆಡ್ ರೋಸ್ ಆಗಿರ್ಬೋದು, ಸೇವಂತಿಗೆ, ವೈಟ್ ಸೇವಂತಿಗೆ, ಯೆಲ್ಲೋ ಕಲರ್ ಸೇವಂತಿಗೆ, ಅದೆಲ್ಲ ಸಹಿತ ಕೊಟ್ಟಿದ್ದಾರೆ. ಚೆನ್ನಾಗಿದೆ. 1 kg ತೊಗೊಂಬಂದಿದ್ದಾರೆ. ನಾಳೆ ಯಶು ಬರ್ತಡೇ ಫ್ರೆಂಡ್ಸ್, ಯಶು ಬರ್ತಡೇಗೂ ಸಹಿತ ಹೂವನ್ನು ಇಟ್ಟಿದ್ದೀನಿ. ನಾಳೆ ಮಿಸ್ ಮಾಡ್ದೇ ವಿಡಿಯೋ ನೋಡಿ ಯಶುಗೂ ಸಹಿತ ವಿಶ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ, ಇಲ್ಲಿ ನೂಲನ್ನು ತಗೊಳ್ತಾ ಇದ್ದೀನಿ ಫ್ರೆಂಡ್ಸ್, ಕೈಗೆ ಇದು ಕಟ್ಟೋಣ ಅಂತ. ನೂಲು ಸ್ವಲ್ಪ ಇದು ಬರುತ್ತೆ ನೋಡಿ, ದಪ್ಪದ ನೂಲು ಬರುತ್ತೆ ನೋಡಿ, ಹಸಿ ನೂಲು, ಅದ್ರಲ್ಲಿ ಕಟ್ಟಬೇಕಿತ್ತು. ಹಸಿ ನೂಲು ಏನು ಇರಲಿಲ್ಲ, ವೈಟ್ ನೂಲೇ ಹೂವು ಕಟ್ತೀವಿ ನೋಡಿ ಅದೇ ಇತ್ತು. ಅದಕ್ಕೆ ಸ್ವಲ್ಪ ತೊಳೆದ್ಬಿಟ್ಟು ಹಳದಿನ ಹಚ್ಬಿಟ್ಟು ಎಲ್ರಿಗೂ ಸಹಿತ ಒಂದೊಂದು ಕಟ್ತಾ ಇದ್ದೀನಿ. ವರ್ಷನೂ ಸಹಿತ ಇದೇ ರೀತಿ ಮಾಡೋದು. ತುಂಬ ಸಿಂಪಲಾಗಿ ಮಾಡ್ತಾಯಿದ್ವಿ, ಆ ದೇವಿಗೂ ಸಹಿತ ಇಷ್ಟ ಆಗೋ ಥರ ಮಾಡ್ತಾಯಿದ್ವಿ. ನಾವು ಮನಸ್ಸಿಂದ ಚಿಕ್ಕದಾಗಿ ಮಾಡಿರೋ ಸಹಿತ ದೇವಿಗೆ ಅರ್ಪಣೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನನ್ನ ಪ್ರಕಾರ. ಇಲ್ಲಿ ಪ್ರಸಾದಕ್ಕೆ ಬಂದುಬಿಟ್ಟು ನಾನು ಇದು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ಹೆಸರು ಬೇಳೆ ಪಾಯಸ ಮಾಡ್ತಾಯಿದ್ದೀನಿ ನೋಡಿ. ಹೆಸರು ಬೇಳೆ ಕಾಳುಗಳು ಸ್ವಲ್ಪ ಮಿಸ್ ಆಗ್ತಾ ಇರುತ್ತೆ ಬಾಯಲ್ಲಿ ಮಾತಾಡ್ಬೇಕಾದ್ರೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೆಸರುಬೇಳೆ ಪಾಯಸ ಮಾಡ್ತಾಯಿದ್ದೀನಿ ಸಿಂಪಲಾಗಿ ನೋಡಿ. ತುಪ್ಪದಲ್ಲಿ ಫ್ರೈ ಮಾಡಬೇಕಿತ್ತು, ಹಾಗೆ ಒಟ್ಟಿಗೆ ಹಾಕಿದ್ದೀನಿ. ಲಾಸ್ಟಿಗೆ ತುಪ್ಪನೂ ಸಹಿತ ಹಾಕ್ತೀನಿ. ಆಲ್ರೆಡಿ ಟೈಮ್ ಬೇರೆ ಬೇಗ ಆಗ್ತಾಯಿದೆ ಫ್ರೆಂಡ್ಸ್. ಬೆಳಗ್ಗೆ ಟೈಮ್ ಮಾಡ್ತಾಯಿಲ್ಲ, ಇದು ಬಂದುಬಿಟ್ಟು ಸಂಜೆ ಟೈಮ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂತೆ, ತುಂಬ ಕಾಲ ಚೆನ್ನಾಗಿದೆ ಅಂತಲೂ ಸಹಿತ ಹೇಳ್ತಾಯಿದ್ರು. ಬೆಳಗ್ಗೆ ಹೊತ್ತು ಬೆಳಗಿನ ಜಾವ ಮಾಡಬೇಕು, ಮಕ್ಕಳನ್ನ ಇಟ್ಕೊಂಡು ಆವಾಗಂತೂ ಸಾಧ್ಯನೇ ಆಗೋದಿಲ್ಲ ಫ್ರೆಂಡ್ಸ್. ಅದಕ್ಕೆ ಇವಾಗ ನಾನು ಸಂಜೆ ಹೊತ್ತು
ಪೂಜೆನ ಮಾಡ್ತಾಯಿದ್ದೀನಿ. ಫೈನಲಾಗಿ ಎಲ್ಲ ಕಳಸ ಎಲ್ಲ ತೊಳೆದ್ಬಿಟ್ಟು ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಪ್ರಸಾದನೂ ಸಹಿತ ರೆಡಿಯಾಗಿದೆ. ಅಮ್ಮನೂ ಸಹಿತ ಗ್ರೀನ್ ಕಲರ್ ಬ್ಲೌಸ್ ತೊಗೊಂಬಂದಿದ್ರು, ಬಳೆನೂ ಸಹಿತ ತೊಗೊಂಬಂದಿದ್ರು 1 ಡಜನ್ನು. ಅದನ್ನು ಸಹಿತ ಹಾಕಿದ್ದೀನಿ. ಯಾರು ಬಂದರೆ ಎರಡೆರಡು ಕೊಡೋಕ್ಕೆ ಅಂತ ಅದಕ್ಕೂ ಸಹಿತ ಇಟ್ಟಿದ್ದೀನಿ. ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಪೂಜೆ ಮಾಡಬೇಕಷ್ಟೇ. ಪೂಜೆ ಮಾಡಬೇಕು ಅಂದರೆ ನಾನು ಸ್ಯಾರಿ ಉಟ್ಕೊಳ್ಬೇಕಾಗುತ್ತೆ. ರಂಗ ಈ ಸರಿ ಸ್ಯಾರಿ ಉಟ್ಕೊ ನೋಡು, ನಮ್ಮ ಫ್ರೆಂಡ್ಸು ಎಲ್ಲ ಹೆಂಡ್ತಿರು ಸಹಿತ ಸ್ಯಾರಿ ಉಟ್ಕೊಳ್ತಾನೆ, ನೀನು ಯಾವಾಗಲೂ ಡ್ರೆಸ್ ಹಾಕೊಳ್ತೀಯ, ಸ್ಯಾರಿ ಉಟ್ಕೋ, ಈ ಸರಿ ಎಲ್ಲರ ಮನೆಗೂ ಹೋಯ್ತಿ ಅಲ್ವಾ, ಸ್ಯಾರಿ ಉಟ್ಕೋ ಅಂತ ಹೇಳ್ತಾಯಿದ್ರು. ಸಿಂಪಲ್ಲಾಗಿದು ನಂದು ಇದಕ್ಕೆ ಯಾವುದಪ್ಪ ನಂದು ಶ್ರೀಮಂತಕ್ಕೆ ಪಕ್ಕದ ಮನೆ ಆಂಟಿ ಮಂಜ ಆಂಟಿ ಅಂತ ಹೇಳ್ಬಿಟ್ಟು ಅವರು ಇದು ಕೊಟ್ಟಿದ್ದರು, ಸ್ಯಾರಿನ ಗಿಫ್ಟಾಗಿ ಕೊಟ್ಟಿದ್ದರು. ಅದಕ್ಕೆ ಸ್ವಲ್ಪ ಬ್ಲೌಸನ್ನು ಮ್ಯಾಚಿಂಗ್ ಮಾಡಿ ಉಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನನಗೆ ದಪ್ಪದಾಗ್ಬಿಟ್ರೆ ಸ್ಯಾರಿ ಹೆವಿ ಆಗಿಬಿಟ್ರೆ ಉಟ್ಕೊಳ್ಳೋದಕ್ಕೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಅದಕ್ಕೆ ಸಿಂಪಲಾಗಿರಲಿ ಅಂತ ಹೇಳ್ಬಿಟ್ಟು ಇದೇ ಹಾಕ್ಕೊಂಡಿದ್ದೀನಿ. ಲಾಸ್ಟಿಗೆ ಫುಲ್ಲು ನಾನು ಸ್ಯಾರಿ ವಿಡಿಯೋ ಹಾಕ್ತೀನಿ, ಫೋಟೋಸ್ ಹಾಕ್ತೀನಿ ಯಾವ ರೀತಿಯಾಗಿದೆ ಅಂತ. ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಸ್ಯಾರಿನೂ ಸಹಿತ ಯಾವ ರೀತಿಯಾಗಿ ಉಟ್ಟಿದ್ದೀನಿ ಅಂತ ಹೇಳಿ. ನೋಡಿ ನನ್ನ ಹಸ್ಬೆಂಡ್ ಬರ್ತಾರೆ, ರಿಯಾಕ್ಷನ್ ಕೊಡ್ತಾರೆ, ಇದೇನು ಈ ಥರ ಮೇಕಪ್ ಮಾಡ್ಕೊಳ್ತಿದ್ಯಾ ಅಂತ ಹೇಗೆ ನೋಡ್ತಾ ಇದ್ದಾರೆ ನೋಡಿ. ಅವ್ರಿಗೆ ಈ ಥರದ್ದೆಲ್ಲ ನಾನು ಮೇಕಪ್ ಮಾಡಿಕೊಂಡ್ರೆ ಇಷ್ಟ ಆಗೋದಿಲ್ಲ. ಹಾಗೆ ಮಾಮೂಲಿ ನ್ಯಾಚುರಲ್ ಆಗಿದ್ದರೆ ತುಂಬ ಇಷ್ಟ, ತುಂಬ ಖುಷಿ ಪಡ್ತಾರೆ. ಈ ಥರ ಆದರೆ ಏನಮ್ಮ ಬಣ್ಣ ಬಳ್ಕೊತಾ ಇದೆ ಎತ್ತಗೆ, ಅದೆಲ್ಲ ಬೇಡ ಅಂತ ಹೇಳ್ತಾ ಇರ್ತಾರೆ. ಹಬ್ಬದ ದಿನ ಒಂದಿನ ಮೇಕಪ್ ಮಾಡಿಕೊಂಡ್ರೆ ಏನಾಗೋದಿಲ್ಲ ಅಲ್ವಾ ಫ್ರೆಂಡ್ಸ್. ಹಾಕೊಳ್ಳೇಬೇಡ ಅಂತ ತುಂಬ ರಿಸ್ಟ್ರಿಕ್ಷನ್ ಏನು ಮಾಡೋದಿಲ್ಲ. ಹಾಗೆ ಏನಾಡೋಕ್ಕೆ ಒಂದು ಕಾಮಿಡಿ ಮಾಡ್ತಾ ಇರ್ತೇವೆ, ನನಗೂ ಸಹಿತ ನಗು ಬರ್ತಾಯಿತ್ತು ನೋಡಿ. ಇವಾಗ ಕಾಂಪ್ಯಾಕ್ಟ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಡಾಸ್ಲರ್ದು ಕಾಂಪ್ಯಾಕ್ಟ್ ಪೌಡರ್ ಆಗಿರ್ಬೋದು, ಮತ್ತು ಫೌಂಡೇಶನ್ ಅಷ್ಟೇ ಫ್ರೆಂಡ್ಸ್. ಎಷ್ಟು ನೀಟಾಗಿ ಕೂರುತ್ತೆ ಅಂತ ಅಂದರೆ ತುಂಬ ಚೆನ್ನಾಗಿ ನೀಟಾಗಿ ಕೂರುತ್ತೆ. ಬರೀ ಒಂದು 5 ನಿಮಿಷದೊಳಗಡೆ ಬೇಗನೆ ಮೇಕಪ್ ಮಾಡ್ಕೋಬೋದು. ಮೇಕಪ್ ವಿಡಿಯೋ ಬೇಕು ಅಂದರೆ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೀವು ಯಾರು ನೋಡೋದಿಲ್ಲ ಅಂತ ನಾನು ಮೇಕಪ್ ವಿಡಿಯೋ ಮಾಡೋದಿಲ್ಲ. ಫಂಕ್ಷನ್ಸ್ಗಾಗಿರ್ಬೋದು, ಟೆಂಪಲ್ಸ್ಗೆ ಹೋಗ್ಬೇಕಾದ್ರೆ ಮೇಕಪ್ಪು ನಿಮಗೆ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ನಾನು ತೋರಿಸ್ಕೊಡ್ತೀನಿ. ಸಿಂಪಲಾಗಿ ಮಾಡ್ಕೊಳ್ತೀನಿ. ನಾನು ಅಷ್ಟೊಂದು ಮೇಕಪ್ ಮಾಡ್ಕೊಳ್ಳೋವಷ್ಟು ಅಷ್ಟೊಂದು ಟ್ಯಾಲೆಂಟ್ ಇಲ್ಲ. ನಾನು ಮಾಮೂಲಿ ಮಾಡ್ಕೊಳ್ತೀನಿ ಚೆನ್ನಾಗಿ. ಎಲ್ಲರೂ ಫಂಕ್ಷನ್ ಇದ್ದರೆ ಯಾವ ರೀತಿಯಾಗಿ ಮೇಕಪ್ ಮಾಡ್ಕೊಳ್ಬೇಕು ನೋಡಿ ಆ ರೀತಿ ಮಾಡ್ಕೊಳ್ತೀನಿ. ಸಿಂಪಲಾಗಿ ಒಂದು ಬಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಲಿಪ್ಸ್ಟಿಕನ್ನು ಸಹಿತ ಹಾಕ್ಕೊಂಡಿದ್ದೀನಿ. ಈ ರೀತಿಯಾಗಿ ಸಿಂಪಲಾಗಿ ರೆಡಿಯಾಗಿದ್ದೀನಿ ಫ್ರೆಂಡ್ಸ್. ಇವಾಗ ಬನ್ನಿ ಸ್ಯಾರಿನೂ ಸಹಿತ ಉಟ್ಕೊಂಡಿದ್ದಾಯಿತು. ಫೈನಲಾಗಿ ಹೇಗಿದೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ನೋಡಿ ನಮ್ಮ ಅಕ್ಕನ ಮಗ ಮಧ್ಯೆ ಈ ರೀತಿ ತಲೆ ತಿಂತಾ ಇರ್ತಾರೆ ಫ್ರೆಂಡ್ಸ್. ಅದಕ್ಕೆ ನಾನು ಹಾಗೆ ಮಾತಾಡೋದಿಲ್ಲ, ಮಧ್ಯೆ ಬೈತಾ ಇರ್ತೀನಿ ಎಲ್ರಿಗೂ ಸಹಿತ. ಅದಕ್ಕೆ ನಾನು ಹಾಗೆ ಮಾತಾಡೋದಿಲ್ಲ, ರೆಕಾರ್ಡೇ ಮಾಡ್ತಾ ಇರ್ತೀನಿ. ಮನೆಯಲ್ಲೂ ಸಹಿತ ಮಕ್ಕಳು ಇರೋದ್ರಿಂದ ವಾಯ್ಸು ಜಾಸ್ತಿ ಏನೇನೋ ಕೇಳಿಸ್ತಾ ಇರುತ್ತೆ. ಅದಕ್ಕೆ ಸ್ವಲ್ಪ ರೆಕಾರ್ಡು ಜಾಸ್ತಿ ಮಾಡ್ತಾ ಇರ್ತೀನಿ ನೋಡಿ. ಎಷ್ಟು ಡೀಸೆಂಟಾಗಿ ಕುಂತಿದ್ದಾಳೆ ಅಂತಂದರೆ ನಮ್ಮಮ್ಮ ಇಂಥ ಟೈಮಲ್ಲಿ ಚೆನ್ನಾಗಿ ಡೀಸೆಂಟಾಗಿ ಕೂತ್ಕೋತಾಳೆ. ನಮ್ಮಮ್ಮ ಏನೋ ಮಾಡ್ತಾ ಇದ್ದಾಳಲ್ವ, ನಾನು ಸಹಿತ ನೋಡ್ಕೊಂಡು ಕೂತ್ಕೊಂಡ್ಬಿಡೋಣ ಆರಾಮ್ಸೆ ಹೇಗೆ ಅಂತ. ರಂಗನೂ ಸಹಿತ ಫೈನಲಾಗಿ ಜೀನ್ಸ್ ಪ್ಯಾಂಟನ್ನು ಹಾಕೊಂಡು ಬಂದಿದ್ದಾಯಿತು. ಫಸ್ಟಿಗೆ ನೈಟ್ ಚಡ್ಡಿ ಹಾಕೊಂಡ್ಬಿಟ್ಟಿದ್ದ. ನೈಟ್ ಚಡ್ಡಿ ಪೂಜೆ ಕೂತ್ಕೊಳ್ತೀಯ ಅಂತ ಹೇಳ್ಬಿಟ್ಟು ನಾನು ಜೀನ್ಸ್ ಪ್ಯಾಂಟನ್ನು ಹಾಕೊಂಬ ಅಂತ ರಂಗನೂ ಸಹಿತ ಕಳಿಸಿದ್ದಾಯಿತು. ಫೈನಲಾಗಿ ತುಂಬ ಅಂದರೆ ತುಂಬ ನೀಟಾಗಿ ಎಲ್ಲದೂ ಸಹಿತ ಪೂಜೆಗೆ ತಯಾರಿಯಾಗಿದೆ ಫ್ರೆಂಡ್ಸ್. ಸಿಂಪಲಾಗಿ ಮಾಡಿದರೂ ಪರವಾಗಿಲ್ಲ, ಆದರೆ ಸ್ವಲ್ಪ ಅಚ್ಚುಕಟ್ಟಾಗಿ ನೆಮ್ಮದಿಯಿಂದ ಶಾಂತಿಯಿಂದ ಖುಷಿಯಿಂದ ಮಾಡಿದರೆ ದೇವ್ರಿಗೆ ದೇವರು ಒಲಿಯುತ್ತೆ ಅಂತಲೇ ಹೇಳ್ಬೋದು. ನನ್ನ ಹಸ್ಬೆಂಡು ದುಡ್ಡು ಕೊಡ್ತಾ ಇದ್ದಾರೆ ನೋಡಿ. ಈ ದುಡ್ಡು ಬಂದುಬಿಟ್ಟು ಬಾಡಿಗೆ ಇನ್ನೂ ಕಟ್ಟಿಲ್ಲ ಫ್ರೆಂಡ್ಸ್. ಬಾಡಿಗೆ ಶುಕ್ರವಾರ ಅಲ್ವಾ ಅಂತ ಹೇಳ್ಬಿಟ್ಟು ನಾವು ಶುಕ್ರವಾರ ದುಡ್ಡನ್ನು ಕೊಟ್ಟಿಲ್ಲ. ಮತ್ತು ಕೆಲವೊಂದು ಕಲೆಕ್ಷನ್ನು ಸಹಿತ ಅಂಗಡಿಯಿಂದ ಆಗಿತ್ತು, ನಮಗೆ ಬರಬೇಕಾಗಿತ್ತು. ಅದೆಲ್ಲನೂ ಸಹಿತ ಇಟ್ಟು ಪೂಜೆ ಮಾಡ್ತಾ ಇದ್ವಿ. 500 ಎಲ್ಲ. ನನ್ನ ಹಸ್ಬೆಂಡ್ ಇನ್ನೂ ಸ್ವಲ್ಪ ಕೊಡೋಣೇನಮ್ಮ ಅಂತ ಅಂದರು, ಬೇಡ ಅಂತ ಹೇಳ್ಬಿಟ್ಟು ಇಷ್ಟೇ ಸಾಕು ಅಂತ ನಾನು ಸಹಿತ ದುಡ್ಡು ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ. ನೀವು ಹೇಗೆಲ್ಲ ಆಚರಣೆ ಮಾಡ್ತೀರಾ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನಮ್ಮೂರ ಸೈಡ್ ಹಾಸನ ಸೈಡು ಒಬ್ಬೊಬ್ಬರು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ನಮ್ಮೂರಲ್ಲಿ ಬಂದುಬಿಟ್ಟು ಎಲ್ಲೆಲ್ಲೋ ಒಬ್ಬೊಬ್ಬರು ಮಾಡ್ತಾರೆ ಅಷ್ಟೇ ಫ್ರೆಂಡ್ಸ್. ನಾವು ಈ ಥರ ನೆಡ್ಸ್ಕೊಂಡು ಬಂದಿಲ್ಲ. ಮಾಮೂಲಿ ಹಬ್ಬ ಬಂತು ಅಂದರೆ ಪೂಜೆ ಮಾಡಬೇಕಾ ಆ ರೀತಿ ಪೂಜೆ ಮಾಡ್ತೀವಿ ಅಷ್ಟೇ ನೋಡಿ. ಕುಂಕುಮ ಇಡ್ತಾ ಇದ್ದಾರೆ. ತಾಳಿನೂ ಸಹಿತ ಅವ್ರ ಕೈಯಲ್ಲಿ ಹಾಕಿಸ್ಕೊಂಡೆ. ಫೈನಲಾಗಿ ತಾಳಿನೂ ಸಹಿತ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ಮೇಲೆ ಕಂಟಿನ್ಯೂಸ್ ಆಗಿ ತಾಳಿ ಹಾಕ್ಕೊಳ್ತೀನಿ. ಯಾರು ಸಹಿತ ಮತ್ತೆ ಕಮೆಂಟ್ ಮೂಲಕ ತಿಳಿಸ್ಬೇಡಿ ತಾಳಿ ಹಾಕ್ಕೊಂಡಿಲ್ಲ ಎಂತಕ್ಕೆ ಅದು ಇದು ಅಂತ. ಇನ್ಮೇಲೆ ನಾನು ತಾಳಿನೂ ಸಹಿತ ಹಾಕ್ಕೊಳ್ತೀನಿ. ಹಿಂದಗಡೆ ಚಿಟ್ಟೆ ಕ್ಲಿಪ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಕೆಳಗಡೆ ನಾನು 9 ತಿಂಗಳು ಪ್ರೆಗ್ನೆನ್ಸಿ ಇದ್ದಾಗ ಇನ್ನೇನು ಡೆಲಿವರಿಗೆ ಒಂದು 3 ದಿನ ಇತ್ತು, ಅವಾಗ ಹೋಗಿ ಎಲ್ಲ ಐಟಮು ಸಹಿತ ತೊಗೊಂಬಂದಿದ್ದೆ. ಕೆಳಗಡೆ ಬಂದಿದ್ರು, ಒಬ್ಬ ಬರ್ತಾನೆ ತುಂಬ ಚೆನ್ನಾಗಿ ರೇಟಾಗೂ ಸಹಿತ ಕ್ವಾಲಿಟಿಯಾಗೂ ಸಹಿತ ಕೊಡ್ತಾನೆ. ಅಲ್ಲಿ ಹೋಗಿ ತೊಗೊಂಬಂದಿದ್ದೆ. ಚೆನ್ನಾಗಿದೆ ಕ್ಲಿಪ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ.
ಇಲ್ಲಿ ಎಲ್ಲನೂ ಸಹಿತ ರೆಡಿ ಮಾಡ್ಕೊಂಡಿದ್ದಾಯಿತು. ಹಣ್ಣಾಗಿರ್ಬೋದು ಮತ್ತು ದುಡ್ಡಿಟ್ಟಿರೋದಾಗಿರ್ಬೋದು ಎಲ್ಲದೂ ಸಹಿತ ರೆಡಿ ಮಾಡ್ಕೊಂಡಿದ್ದೀನಿ. ಫೈನಲಾಗಿ ಪೂಜೆನ ಸಹಿತ ನೆಮ್ಮದಿಯಾಗಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನೇ ಫಸ್ಟ್ ಟೈಮ್ ಇವತ್ತು ಡೆಲಿವರಿ ಆದ ನಂತರ ನಾನು ಫಸ್ಟ್ ಟೈಮ್ ಪೂಜೆ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಅಚ್ಚುಕಟ್ಟಾಗಿ ಒಂಥರ ಮನಸ್ಸಿಗೆ ನೆಮ್ಮದಿ ಆಯಿತು ಅಂತ ಅನ್ನಿಸ್ತು ನನಗೆ. ಎಲ್ರಿಗೂ ಸಹಿತ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್. ಇನ್ನೂ 3 ದಿನ ಇರುತ್ತೆ. 3 ದಿನ ಹಬ್ಬನೂ ಸಹಿತ ಮಾಡ್ಕೋಬೋದು, ಏನು ತೊಂದರೆ ಆಗೋದಿಲ್ಲ. ನೋಡಿ ನನ್ನ ಪೂಜೆ ಎಲ್ಲ ಆಯಿತು. ಎಲ್ರಿಗೂ ಸಹಿತ ಇಟ್ಟಿದ್ದೆ ಇದು ಕೈ ಕಟ್ಕೊಳ್ಳೋದಕ್ಕೆ ಅಂತ. ಅದನ್ನೇ ನನ್ನ ಹಸ್ಬೆಂಡ್ ಕೈಲಿ ಕಟ್ಟಿಸ್ಕೊಂಡೆ. ನಾನೇ ಕಟ್ಟಿದ್ದೀನಿ, ಆಮೇಲೆ ನಾನು ಸಹಿತ ಕಟ್ಟಿಸ್ಕೊಳ್ತೀನಿ. ಅವರು ಸಹಿತ ಪೂಜೆ ಮಾಡ್ತಾಯಿದ್ದಾರೆ. ಯಶುಗೆ ಪೂಜೆ ಮಾಡೋದು ಅಂದರೆ ತುಂಬ ಇಂಟ್ರೆಸ್ಟು ಫ್ರೆಂಡ್ಸ್. ನನಗೆ ಅಷ್ಟೊಂದು ನಿಜ ಹೇಳಬೇಕು ಅಂದರೆ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇರ್ತಾ ಇರಲಿಲ್ಲ ಮುಂಚೆ ಪೂಜೆ ಮಾಡೋದು ಅಂತಂದರೆ. ನನಗೆ ಮನಸ್ಸಲ್ಲಿ ಬೇಡ್ಕೊಂಡು ಹೋಗ್ತಾಯಿದ್ದೆ, ಈ ಥರ ಪೂಜೆ ಮಾಡಬೇಕು, ಆ ಥರ ಪೂಜೆ ಮಾಡಬೇಕು ಅಂತ ಭಕ್ತಿಯಿಂದ ಪೂಜೆ ಮಾಡ್ತಿರಲಿಲ್ಲ. ನಾನು ಇವಾಗ ಚೆನ್ನಾಗಿ ಪೂಜೆ ಮಾಡೋದನ್ನು ಕಲಿತಾ ಬರ್ತಾಯಿದ್ದೀನಿ. ಎಲ್ಲದೂ ಸಹಿತ ಮದುವೆ ಆದಮೇಲೆ ಎಲ್ಲ ಸಹಿತ ಕಲಿಬೇಕು ಅಲ್ವಾ, ಎಲ್ಲ ಸಹಿತ ಕಲಿತಾ ಇದ್ದೀನಿ. ಅಮ್ಮ ಮುಂಚೆ ಆಗಿರೋ ಎಲ್ಲ ಮಾಡ್ಕೊಂಬಿಡೋರು, ಈಗ ಅಮ್ಮನ ಕೈಲೂ ಆಗೋದಿಲ್ಲ ಅಲ್ವಾ. ಇನ್ಮೇಲೆ ನಾನು ಸಹಿತ ಆವಾಗವಾಗ ಪೂಜೆನ ಸಹಿತ ಮಾಡ್ತೀನಿ. ಯಶುಗೆ ತುಂಬ ಭಕ್ತಿ ಫ್ರೆಂಡ್ಸ್. ನೋಡಿ, ಅವಳಿಗೆ ಗಂಧದ ಕಡ್ಡಿ ಕೊಟ್ಟರೆ ಎಲ್ಲೆಲ್ಲಿ ಪೂಜೆ ಮಾಡ್ತಾಳೆ ಗೊತ್ತಾ, ಅದು ಅರ್ಧ ಗಂಟೆ ಇಟ್ಕೊಂಡು ಅದು ಫುಲ್ಲು ಗಂಧದ ಕಡ್ಡಿ ಸಿಹಿವರೆಗೂ ಕೈಲಿ ಇಟ್ಕೊಂಡಿರ್ತಾಳೆ. ಎಲ್ಲಿ ಚುಚ್ಚಿಬಿಡ್ತಾಳೆ ಯಾರಿಗಾರು ಅಂತ ಹೇಳ್ಬಿಟ್ಟು ಭಯ ಆಗ್ತಾ ಇರುತ್ತೆ. ನಾನು ಸಹಿತ ಕಟ್ಟಿಸ್ಕೊಳ್ತಾ ಇದ್ದೀನಿ ಕೈಗೆ. ಚೆನ್ನಾಗಿತ್ತು ಒಂಥರ ಪೂಜೆ. ಊಟ ಏನು ಜಾಸ್ತಿ ನಾವು ಇವತ್ತು ನಾಳೆ ಬರ್ತಡೇ ಇರೋದ್ರಿಂದ ಜಾಸ್ತಿ ಊಟ ಏನು ಮಾಡಿಲ್ಲ ಫ್ರೆಂಡ್ಸ್. ಬರೀ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದೀವಿ ಅಷ್ಟೇ. ಹೆಸರುಬೇಳೆ ಪಾಯಸ ಸಿಂಪಲ್ಲಾಗೆ ಟೊಮೊಟೊ ಬಾತನ್ನು ಸಹಿತ ಮಾಡ್ತಾಯಿದ್ದೀವಿ. ನನ್ನ ಹಸ್ಬೆಂಡ್ ಬೇಗ ಆಗುತ್ತೆ ಟೊಮೊಟೊ ಬಾತ್ ಮಾಡಮ್ಮ, ಯಾವತ್ತೂ ಸಹಿತ ಜಾಸ್ತಿ ದಿನ ಆಯಿತು ಮಾಡಿರಲಿಲ್ಲ ಅಂತ ಸಿಂಪಲ್ಲಾಗಿ ಟೊಮೊಟೊ ಬಾತನ್ನು ಸಹಿತ ಮಾಡಿದ್ದೀವಿ. ಪೂಜೆ ನೋಡಿ ನನ್ನ ಹಸ್ಬೆಂಡ್ ಮಾಡ್ತಾಯಿದ್ದಾರೆ. ಪಾಪ ನಾನು ಏನು ಹೇಳ್ತೀನಿ ಅದನ್ನು ಕೇಳ್ತಾರೆ. ಒಂದೊಂದು ಸರಿ ಕೇಳೋದಿಲ್ಲ, ಒಂದೊಂದು ಸರಿ ಕೇಳ್ತಾರೆ. ಕೇಳ್ದೆ ಹೋದಾಗ ನಾನು ಮುನ್ಸ್ಕೊಂಡ್ಬಿಟ್ರೆ ಮತ್ತೆ ಕೇಳ್ತಾರೆ. ಅದೇ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೇ ಸ್ವಲ್ಪ ಜೀವನ ನಡೆಸೋದಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು. ನೋಡಿ, ಫೈನಲಾಗಿ ಪುಟ್ಟದಾಗಿ ನಮ್ಮ ಮನೇಲಿ ಪೂಜೆ ಈ ರೀತಿಯಾಗಿ ನಡೆದಿದೆ ಫ್ರೆಂಡ್ಸ್. ಖುಷಿ ಆಯಿತು. ಕಾಯಿನೂ ಸಹಿತ ಹೊಡೆದಾಕಿದ್ದಾರೆ. ಎಲ್ಲದೂ ಸಹಿತ ಫುಲ್ಲು ಡೀಟೇಲಾಗಿ ವಿಡಿಯೋ ಮಾಡೋದಕ್ಕೆ ಹೋಗೋದಿಲ್ಲ. 1 ಅವರ್ ಇತ್ತು, 1 ಅವರ್ ಕಟ್ ಮಾಡಿ ನಿಮಗೋಸ್ಕರ ಇಷ್ಟು ಮಾಡಿದ್ದೀನಿ ನೋಡಿ. 1 ಅವರ್ ಆದರೆ ಅಷ್ಟೊಂದು ಮುಕ್ಕಾಲು ಅವರು ಅರ್ಧ ಗಂಟೆ ಆದರೆ ನಿಮಗೆ ನೋಡೋದಕ್ಕೂ ಸಹಿತ ಬೋರ್ ಅನಿಸುತ್ತೆ ಅಂತ ನಾನು ಸ್ವಲ್ಪ ವಿಡಿಯೋನ ಸ್ವಲ್ಪನೇ ಕ್ಲಿಪ್ಪಿಂಗನ್ನು ತೊಗೊಂಡಿದ್ದೀನಿ. ಎಲ್ಲ ಹಣ್ಣು ಸಹಿತ ತುಂಬ ಚೆನ್ನಾಗಿತ್ತು. ರಂಗ ಫ್ರೆಂಡ್ ಹಣ್ಣು ಮಾಡ್ತಾರೆ, ಅವ್ರು ತುಂಬ ಚೆನ್ನಾಗಿ ಕೊಡ್ತಾರೆ. ಫ್ರೆಶ್ಶಾಗೂ ಸಹಿತ ಹಣ್ಣು ಚೆನ್ನಾಗಿತ್ತು. ಇನ್ನು ಮುಂದೆ ನಮಗೂ ಸಹಿತ ಲಕ್ಷ್ಮಿ ಇನ್ನೂ ಹೆಚ್ಚಾಗಿ ಬಿಸ್ನೆಸ್ ಆಗಲಿ ಅಂತ ದೇವರಲ್ಲಿ ಕೇಳ್ಕೊಂಡಿದ್ದೀನಿ ಫ್ರೆಂಡ್ಸ್. ಎಲ್ರಿಗೂ ಅಷ್ಟೇ ಒಳ್ಳೆಯದಾಗಲಿ ನನ್ನ ಕಡೆಯಿಂದ. ಎಲ್ಲರೂ ಸಹಿತ ಒಳ್ಳೆಯದಾಗಲಿ, ಖುಷಿಯಿಂದ ಇರಿ ಫ್ಯಾಮಿಲಿ ಸಮೇತ. ಹೀಗೆ ಹಬ್ಬನ ಮಾಡ್ಕೊಂಡೋಗಿ ಅಂತ ಕೇಳ್ಕೊತೀನಿ. ನೋಡಿ, ಫೈನಲಾಗಿ ಫ್ಯಾಮಿಲಿ ಫೋಟೋಸ್ ತೆಗೆದುಕೊಳ್ತಾ ಇದ್ದೀನಿ. ಹೇಗಿದೆ ಸ್ಯಾರಿ, ಹೇಗೆ ಕಾಣ್ತಿದೆ ಅಂತ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಯಶು ನೋಡಿ ಕೈ ಮುಕ್ಕೊಂಡು ನಿಂತ್ಬಿಟ್ಟಿದ್ದಾಳೆ. ನನ್ನ ಹಸ್ಬೆಂಡ್ ಹೇಳಿರೋಲ್ವ, ಹಾಗೆ ಕೈ ಮುಡ್ಕೊಂಡು ನಿಂತಿದ್ದಾಳೆ. ಯಶುಗೂ ಸಹಿತ ಸಿಂಪಲಾಗಿ ಫ್ರಾಕನ್ನು ಹಾಕಿದ್ದೀನಿ. ಇದು ಅವಳು ನಾಮಕರಣಕ್ಕೆ ತೊಗೊಂಬಂದಿದ್ದು. ಅವಳು ಜಾಸ್ತಿ ಫ್ರಾಕೇ ಹಾಕಿಸ್ಕೊಳ್ಳೋದಿಲ್ಲ ಫ್ರೆಂಡ್ಸ್, ಅದೊಂದೇ ಬೇಜಾರು. ಮಾಮೂಲಿ ಟೀ ಶರ್ಟು ಅದೆಲ್ಲ ಹಾಕಿದರೆ ಹಾಕಿಸ್ಕೊತಾಳೆ, ಇನ್ನು ಮಿಕ್ಕಿದ್ದೆಲ್ಲ ಹಾಕಿಸ್ಕೊಳ್ಳೋದಿಲ್ಲ. ನೋಡಿ, ಚೆನ್ನಾಗಿದೆ. ಟೊಮೊಟೊ ಬಾತ್ ಅಂತೂ ಸೂಪರಾಗಿತ್ತು. ಕಲರ್ ಏನೂ ಹಾಕಿಲ್ಲ. 1 kg ಹತ್ತತ್ರ 3/4 kg ಅಷ್ಟು ಟೊಮೊಟೊ ಹಣ್ಣನ್ನು ಹಾಕ್ಬಿಟ್ಟು ಟೊಮೊಟೊ ಬಾತ್ ಮಾಡಿದ್ವಿ. ವಾವ್, ಯಾವತ್ತೂ ಮಾಡಿರಲಿಲ್ಲ ಅಮ್ಮಿ, ಇವತ್ತು ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ವಿ ಅಂತ ನನ್ನ ಹಸ್ಬೆಂಡ್ ಚೆನ್ನಾಗಿ ಬಾರಿಸಿದ್ರು. ನಾನು ಸಹಿತ ಅಷ್ಟೇ ಬಿಸಿದ್ದು ಚೆನ್ನಾಗಿ ತಿನ್ಕೊಂಬಿಟ್ಟೆ. ಬಾಣ ತಂದಲ್ಲಿ ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಅಂತ ಒಬ್ಬೊಬ್ಬರು ಹೇಳ್ತಾ ಇರ್ತಾರೆ. ಇವಾಗ ನಮ್ಮ ಪಾಪುಗೆ 3 ಮಂತ್ ಅಲ್ವಾ, ಜಾಸ್ತಿ ಆಯಿಲ್ ಪದಾರ್ಥ ತಿನ್ನೋದಿಲ್ಲ. ಸ್ವಲ್ಪ ಆದಷ್ಟು ಬಿಸಿಯಾಗಿ ನಾನು ತಿಂತೀನಿ. ಮುಂಚೆಯಿಂದಿರಲ್ಲ ಅಷ್ಟೇ, ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೂ ಅಷ್ಟೇ ನನಗೆ ಏನೇ ತಿನ್ನಬೇಕು ಅಂದರೆ ಬಿಸಿಯಾಗಿರಬೇಕು. ತಣ್ಣು ಮಾಡ್ಕೊಂಡು ತಿಂದ್ರಂತೂ ನನಗೆ ಆಗೋದಿಲ್ಲ ಫ್ರೆಂಡ್ಸ್. ಅದು ಬೇರೆ ಬೇಗ ಗ್ಯಾಸ್ಟ್ರಿಕ್ ಹಿಡಿದ್ಬಿಡುತ್ತೆ, ಅದೊಂದೇ ಬೇಜಾರು ನನಗೆ. ಸಂಜೆಗೆ ಎಲ್ಲರೂ ಸಹಿತ ಕರೆದಿದ್ರು ಫ್ರೆಂಡ್ಸ್. ಬಾ ಪೂಜೆಗೆ ಅಂತ ಎಲ್ಲರೂ ಸಹಿತ ಕರೆದಿದ್ರು. ಅದಕ್ಕೆ ಹೋಗಿದ್ದೀನಿ. ನಮ್ಮನೆ ಕೆಳಗಡೆ ಫ್ಲೋರಲ್ಲಿ ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ವರ್ಷನೂ ಸಹಿತ ಸುಮಾ ಆಂಟಿ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಮಾಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ, ತುಂಬ ಅಚ್ಚುಕಟ್ಟಾಗಿ. ಪಾಪ ಅವ್ರು ನೈಟೆಲ್ಲ ನಿದ್ದೆನೇ ಮಾಡಿಲ್ಲ. ಎಲ್ಲ ಕೆಲಸನೂ ಸಹಿತ ಅವ್ರು 3 ದಿನದಿಂದಲೂ ಸಹಿತ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ನೆನ್ನೆ ನೈಟ್ ಎಲ್ಲ ನಿದ್ದೆ ಮಾಡ್ದೇ ಅಡುಗೆ ಎಲ್ಲ ಮಾಡ್ಕೊಂಡು ಈ ರೀತಿಯಾಗಿ ಪೂಜೆ ಮಾಡಿದ್ದಾರೆ. ಚೆನ್ನಾಗಿದೆ ಅಲ್ವಾ. ನನಗೂ ಕೂಡಿಸ್ಬೇಕು ಅಂತ ಆಸೆ, ನಾವು ಕೂಡಿಸಿ ಅಭ್ಯಾಸ ಇಲ್ಲ ಫ್ರೆಂಡ್ಸ್. ಅದಕ್ಕೆ ಇನ್ನೊಂದು ಮನೆ ಗ್ರೌಂಡ್ ಫ್ಲೋರಲ್ಲಿ ಬಂದುಬಿಟ್ಟು, ಗ್ರೌಂಡ್ ಫ್ಲೋರಲ್ಲಿ ಅಜ್ಜಿ ಮನೆ ತುಂಬ ಚೆನ್ನಾಗಿ, ಅವರು ಸಹಿತ ಇದು ನನಗೆ ತುಂಬ ಪುಟಾಣಿಯಾಗಿ ತುಂಬ ಚೆನ್ನಾಗಿ ಕ್ಯೂಟಾಗಿ ಮಾಡ್ತಾರೆ. ವರ್ಷನೂ ಸಹಿತ ಇದೇ ರೀತಿ ಮಾಡ್ತಾರೆ. ಇದು ನಂಗೆ ತುಂಬ ಇಷ್ಟ. ನೋಡಿ ಸಿಂಪಲಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ, ಚೆನ್ನಾಗಿ ಮಾಡಿದ್ದಾರೆ.
ಪ್ರಸಾದನೂ ಅಷ್ಟೇ ಎಷ್ಟೊಂದೆಲ್ಲ ಮಾಡಿ ಇಟ್ಟಿದ್ದಾರೆ. ನಾವು ಸಿಂಪಲಾಗಿ ಮಾಡಿದ್ದೀವಿ ಫ್ರೆಂಡ್ಸ್. ನಾಳೆ ಬೇರೆ ಶ್ರಾವಣ ಬರ್ತಿದೆ ಅಲ್ವಾ, ಶ್ರಾವಣಕ್ಕೆ ಒಬ್ಬಟ್ಟು ಮತ್ತು ಇಶು ಬರ್ತಡೆಗೆ ಎಲ್ಲ ಅಡುಗೆನೂ ಮಾಡಬೇಕು ಅಂತ ಹೇಳ್ಬಿಟ್ಟು ಸಿಂಪಲಾಗಿ ಮಾಡಿದ್ವಿ ನೋಡಿ. ಆ ಕಡೆ ಈ ಕಡೆ ಪರಂಗಿಹಣ್ಣು ಮತ್ತು ಪೈನಾಪಲ್ಲು ಎಲ್ಲದೂ ಸಹಿತ ಇಟ್ಟು ಮಾಡಿದ್ದಾರೆ. ಯಶು ಹೇಳ್ತಾ ಇದ್ಲು ಫ್ರೆಂಡ್ಸ್, ಅಮ್ಮ ನಮ್ಮನೇಲಿ ಎಲ್ಲ ಇದು ಪೂಜೆ ಎಲ್ಲ ಕಾಣ್ತಾ ಇಲ್ಲ, ಮಾಮಿ ಎಲ್ಲ ಕಾಣ್ತಾ ಇಲ್ಲ ಅಂತ ಕೇಳ್ತಾ ಇದ್ಲು. ಅಮ್ಮ ಮಾಮಿ ಮಾಡೋಂಗಿಲ್ಲ ಅಮ್ಮ, ನಮ್ಮದಿದೆ ಮಾಮಿ ಅಂತ ಹೇಳ್ತಾ ಇದ್ದೆ. ಅಮ್ಮ ಇಲ್ಲ ಅದು ತಂದು ಮಾಡು ಅಂತ ಹೇಳ್ತಾ ಇದ್ಲು. ಇದು ಗ್ರೌಂಡ್ ಫ್ಲೋರಲ್ಲೇ ಪಕ್ಕದ ಮನೆ. ಅವರು ತುಂಬ ಚೆನ್ನಾಗಿದೆ ನೋಡಿ, ಪಾಪ ಎಷ್ಟು ಕ್ಯೂಟಾಗಿದೆ ಅಂತ. ತುಂಬ ಚೆನ್ನಾಗಿ ಅವರು ಸಿಂಪಲ್ಲಾಗಿ ನಮ್ಮ ಥರನೇ ಮಾಡಿದ್ದಾರೆ. ಅದರ ಮುಖ ಮಾತ್ರ ಇಟ್ಟಿದ್ದಾರೆ ಅಷ್ಟೇ. ಇದು ಬಂದುಬಿಟ್ಟು ಸೆಕೆಂಡ್ ಫ್ಲೋರಲ್ಲೇ ರಂಗ ಫ್ರೆಂಡು ಸಹಿತ ಅವ್ರ ಮನೆಯಲ್ಲೂ ಸಹಿತ ಕರೆದಿದ್ರು. ಅವ್ರ ಮನೆಗೂ ಸಹಿತ ಹೋಗಿ ಈ ರೀತಿಯಾಗಿ ಪೂಜೆ ಮಾಡಿದ್ವಿ. ಎಲ್ಲರೂ ಸಹಿತ ತುಂಬ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ದೇವಿ ಎದ್ದು ಕಾಣ್ತಾ ಇದ್ದಾಳೆ ಅಂತ. ಎಲ್ಲರೂ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ತುಂಬ ಕ್ಯೂಟಾಗಿ ಮಾಡಿದರು. ಅದು ಮಾಡೋದಕ್ಕೆ ಎಷ್ಟು ಕಷ್ಟ ಬೀಳಬೇಕು ಅಲ್ವಾ, ಕಷ್ಟಪಟ್ಟಷ್ಟು ಸ್ವಲ್ಪ ನೆಮ್ಮದಿ ಸಿಗುತ್ತೆ ಪೂಜೆ ಮಾಡ್ಬೇಕಾದ್ರೆ. ನಾನು ಅಷ್ಟೇ ಫ್ರೆಂಡ್ಸ್, ಪೂಜೆ ಮಾಡ್ಬೇಕಾದ್ರೆ ಸಖತ್ತು ಕಷ್ಟ ಆಯಿತು ಈ ಸರಿ. ಡೆಲಿವರಿ ಆದ ನಂತರ ಸ್ವಲ್ಪ ಸೊಂಟ ನೋವು ಬಡ್ದು ಅದೆಲ್ಲ ಆಗ್ತಾಯಿರುತ್ತೆ ಅಲ್ವಾ, ಸುಧಾರಿಸ್ಕೊಂಡು ಮಾಡಿದೆ. ಲಾಸ್ಟಿಗೆ ಸ್ವಲ್ಪ ಪೂಜೆ ಮಾಡಿದ ನಂತರ ಎಷ್ಟು ಖುಷಿ ಆಯಿತು ಅಂದರೆ ತುಂಬ ಖುಷಿ ಆಯಿತು. ಎಲ್ಲರೂ ಮನೆಗೂ ಸಹಿತ ಹೋಗಿ ಕುಂಕುಮ ಎಲ್ಲ ತೊಗೊಂಬಂದಿದ್ದೀನಿ ಫ್ರೆಂಡ್ಸ್. ಇಷ್ಟೇ ಇವತ್ತಿನ ವಿಡಿಯೋ. ತುಂಬ ಸಿಂಪಲಾಗಿತ್ತು, ತುಂಬಾ ನೀಟಾಗಿ ಅಚ್ಚುಕಟ್ಟಾಗಿ ಸಿಂಪಲಾಗಿ ಮಾಡಿದರೂ ಪರವಾಗಿಲ್ಲ. ತುಂಬ ನೆಮ್ಮದಿಯಿಂದ ಶಾಂತಿಯಿಂದ ಮಾಡಿದ್ವಿ ಅಂತಲೇ ಹೇಳ್ಬೋದು. ಎಲ್ರಿಗೂ ಸಹಿತ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಒಳ್ಳೆಯದಾಗಲಿ. ಹೋಪ್ಫುಲಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಲೆಂತಿ ವಿಡಿಯೋ ಏನು ಮಾಡೋದಕ್ಕೆ ಹೋಗ್ತಾ ಇಲ್ಲ ಫ್ರೆಂಡ್ಸ್, ಆದಷ್ಟು ಸಿಂಪಲ್ಲಾಗಿರೋ ವಿಡಿಯೋನೇ ಮಾಡ್ತಾ ಹೋಗ್ತಾ ಇದ್ದೀನಿ. ಸ್ಯಾರಿಲಿ ಫಸ್ಟ್ ಟೈಮ್ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮುಖ ತಿಳಿಸಿ. ನಿಮಗೆ ಹೇಗೆ ಅನ್ನಿಸ್ತು ನನ್ನ ವಿಡಿಯೋಸ್ ನೋಡಿ ಅಂತ ಕಮೆಂಟ್ ಮುಖ ತಿಳಿಸಿ. ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಬಾಯ್ ಬಾಯ್. ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಬಾಯ್ ಬಾಯ್.